ಇನ್ನು ಪಾದಯಾತ್ರೆಯಲ್ಲಿ ಈಗ BS ಯಡಿಯೂರಪ್ಪ ಅವರು ಮಾತಾಡಿದ್ದಾರೆ. ಪಾದಯಾತ್ರೆ ಮೈಸೂರಿಗೆ ತಲುಪುವ ಮುನ್ನ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಹೇಳಿ ಚನ್ನಪಟ್ಟಣದಲ್ಲಿ BS ಯಡಿಯೂರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಉಸಿರುಗಟ್ಟುವಂತಹ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಸಿಎಂ ಒಂದು ರೀತಿ ತುಘಲಕ್ ದರ್ಬಾರ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ವರ್ಗಾವಣೆಗೆ 30 ರಿಂದ 40 ಲಕ್ಷ ತಗೊಳ್ತಾ ಇದ್ದಾರೆ. ಯಾವತ್ತೂ ಕೂಡ ನಾನು ಇದನ್ನ ನೋಡಿರಲಿಲ್ಲ. ಇಬ್ರು ಇನ್ಸ್ಪೆಕ್ಟರ್ಗಳಿಂದ ಇದೇ ಕಾರಣಕ್ಕೆ ಆತ್ಮಹತ್ಯೆ ಆಗಿದೆ. ಕೇಂದ್ರ ನಾಯಕತ್ವಕ್ಕೆ ಜವಾಬ್ದಾರಿ ಇದ್ರೆ ಇವರಿಂದ ರಾಜೀನಾಮೆ ಪಡಿಬೇಕು ಅಂತಲೂ ಕೂಡ BS ಯಡಿಯೂರಪ್ಪ ಆಗ್ರಹಿಸಿದ್ದಾರೆ. ಯಾವುದೇ ಕಚೇರಿಗೆ ಹೋದರೂ ಸಹ ದುಡ್ಡಿಲ್ದೇನೆ ಲಂಚ ಕೊಡದೇನೆ ಕೆಲಸ ಆಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿರೋದನ್ನು ನಾನು ಹೇಳ್ತಾ ಇಲ್ಲ. ನೀವು ಹೋಗ್ತಿದ್ದಂಗೆ ಚಾನೆಲ್ ತೆಗೀರಿ, TV9 ಇರ್ಬೋದು, ಬೇರೆ ಯಾವುದೇ ಒಂದು ಚಾನೆಲನ್ನು ಪ್ರತಿನಿತ್ಯ ಯಾವ ರೀತಿ ವರ್ಗಾವಣೆ ದಂಧೆ ನಡೀತಾ ಇದೆ, ಲೂಟಿ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ ಅನ್ನುವಂಥದ್ದು TV9 ಬರ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಯಾವುದೇ ಕಚೇರಿಗೆ ಹೋದ್ರು ಈ ರಾಜ್ಯದ ಮುಖ್ಯಮಂತ್ರಿ ಅನೇಕ ಭ್ರಷ್ಟಾಚಾರದ ಹಗರಣಗಳಿಗೆ ಸಿಕ್ಕಿ ಉಸಿರು ಕಟ್ಟುವಂತಹ ಒಂದು ವಾತಾವರಣ ಈ ರಾಜ್ಯದಲ್ಲಿ ಮೂಡಿರಬೇಕಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಯುತವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಹಸ್ರಾರು ಸಂಖ್ಯೆ ಜೊತೆಗೆ ಪಾದಯಾತ್ರೆ ಮೂಲಕ ಇವತ್ತಿನಿಗೆ ಬಂದು ತಲುಪಿದ್ದೇವೆ. ನಾನು ಹೇಳಿದ್ದೇನೆ ಈಗಾಗಲೇ, ಮೈಸೂರಿಗೆ ನಮ್ಮ ಪಾದಯಾತ್ರೆ ತಲುಪೋದ್ರ ಒಳಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಜನಾರ್ದನನ ಒಂದು ಬೆಂಬಲವನ್ನು ನೋಡಿ ಆದ್ರೂ ಸಹ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ತುಘಲಕ್ ದರ್ಬಾರ್ ಮಾಡ್ಕೊಂಡು ಹೊರಟಿದ್ದಾರೆ. ಮೈಸೂರಿಗೆ ಪಾದಯಾತ್ರೆ ತಲುಪುವ ಮೊದಲೇ ಮಾನ ಮರ್ಯಾದೆ ಇದ್ರೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮಾಜಿ ಸಿಎಂ BS ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಈ ಬಗ್ಗೆ ಮಾತನಾಡ್ತಾ ಅವರು ಪ್ರತಿನಿತ್ಯ ಲಂಚ, ದರೋಡೆ, ಹಗರಣದ ಬಗ್ಗೆ TV9 ಬರ್ತಾ ಇರೋದನ್ನ ನಾನು ಕೂಡ ನೋಡಿದ್ದೀನಿ ಅಂತ ಹೇಳಿದ್ರು. ಯಾವುದೇ ಕಚೇರಿಗೆ ಹೋದರೂ ಸಹ ದುಡ್ಡಿಲ್ದೇನೆ ಲಂಚ ಕೊಡದೇನೆ ಕೆಲಸ ಆಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿರೋದನ್ನು ನಾನು ಹೇಳ್ತಾ ಇಲ್ಲ. ನೀವು ಹೋಗ್ತಿದ್ದಂಗೆ ಚಾನೆಲ್ ತೆಗೀರಿ, TV9 ಇರ್ಬೋದು, ಬೇರೆ ಯಾವುದೇ ಒಂದು ಚಾನೆಲನ್ನು ಪ್ರತಿನಿತ್ಯ ಯಾವ ರೀತಿ ವರ್ಗಾವಣೆ ದಂಧೆ ನಡೀತಾ ಇದೆ, ಲೂಟಿ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ ಅನ್ನುವಂಥದ್ದು TV9 ಬರ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಯಾವುದೇ